ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಬಂಧುಗಳೇ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಂಧುಗಳೇ, ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಏನು ಹೇಳಬೇಕು ಇಂಥವ್ರಿಗೆ ಅನ್ನೋಂಥದ್ದು ಯಾರಿಗೂ ಮಾತು ಬರೋದಿಲ್ಲ. ಆದರೆ ಬಂಧುಗಳೇ, ತಾಯಿ ಎಲ್ಲ ತ್ಯಾಗಕ್ಕೂ ಸಿದ್ಧ ಅನ್ನೋಂಥದ್ದನ್ನ ನಾವೆಲ್ಲರೂ ಈಗಾಗಲೇ ಕೇಳಿರ್ತೀವಿ ಹಾಗೂ ನೋಡಿರ್ತೀವಿ. ಆದರೆ ಇಲ್ಲಿ ಮಹಾನ್ ಭಾವರಿದ್ದಾರೆ. ಮುಖದ ಮೇಲೆ ಬೀಸನೆ ಚಿಗುರಿಲ್ಲ. ನಮ್ಮ ಮಕ್ಕಳನ್ನ ಬಿಟ್ಟು ಪ್ರಿಯಕರರೊಂದಿಗೆ, ಅದು ಒಬ್ಬರಲ್ಲ ಇಬ್ಬರು. ಏನ್ ಹೇಳಬೇಕು ಇದಕ್ಕೆ? ವಿಷಯ ಬರ್ತೀನಿ ಬಂಧುಗಳೇ. ಧಾರವಾಡ ಮೂಲದ ಮಹಿಳೆಯರಿದ್ರು ತುಂಬಾ ಚೆನ್ನಾಗಿ ಸಂಸಾರ ಹೋಗ್ತಾ ಇರುತ್ತೆ. ಪಾಪ ಅವ್ರ ಹೆಸರು ಹೇಳೋದು ತಪ್ಪಾಗ್ಬೋದು ಪ್ರಾಯಶಃ, ಹಾಗಾಗಿ ನನ್ನ ಹೆಸರು ಹೇಳೋದಿಲ್ಲ. ಡಿಸ್ಪ್ಲೇ ಆಗ್ತಾ ಇದೆ. ಕಾರಣಾಂತರದಿಂದ ಒಬ್ಳು ಮಹಿಳೆಗೂ ಗಂಡ ಇರ್ತಾನೆ, ಇನ್ನೊಬ್ಳು ಮಹಿಳೆ. ಗಂಡ ಇದ್ರೂ ಕೂಡ ಪ್ರಿಯಕರರೊಟ್ಟಿಗೆ ಚೆಲ್ಲಾಟ ಅನ್ಬೇಕು ಅಥವಾ ಏನನ್ಬೇಕು ಇದಕ್ಕೆ? ಪ್ರಾಯಶಃ ತಪ್ಪಾಗ್ಬೋದು ನಾನು ಏನ್ ಹೇಳಿದ್ರು. ಮಹಿಳೆ ವಿಚಾರದಲ್ಲಿ ತುಂಬಾ ಕಷ್ಟ ಅಲ್ಲ ಮದುವೆ. ಪ್ರಿಯಕರರೊಟ್ಟಿಗೆ ತನ್ನ ಮಕ್ಕಳನ್ನೇ ಕಿಡ್ನಾಪ್ ಮಾಡುವ ನಾಟಕವಾಡಿದಂತಹ ಧೀರ ಮಹಿಳೆಯರಿಬ್ಬರ ಕಥೆನ ಹೇಳಿಕೊಟ್ಟಿದ್ದೀನಿ ನಾನು. ವಿಷಯ ಇಷ್ಟೇ, ಪ್ರಿಯಕರೊಟ್ಟಿಗೆ ಗಂಡನನ್ನು ಬಿಟ್ಟು ಓಡೋಗೋ ಪ್ರಸಂಗ ಮಹಿಳೆಯರಿಗೆ ಬರುತ್ತೆ. ಅದೇನು ಬರುತ್ತೋ ಗೊತ್ತಿಲ್ಲ. ಗಂಡ ಮನುಷ್ಯ ಅಲ್ವಾ, ಆಗ ಈಗ ಏನೋ ಓಡೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಪ್ರಿಯಕರರೊಟ್ಟಿಗೆ ಇಬ್ರು ಸೇರಿ ಹೋಗ್ತಾರೆ. ಓಡೋಕೆ ಖರ್ಚಿಗೆ ಹಣ ಬೇಕು, ಏನ್ ಮಾಡ್ಬೇಕು ಅಂತ ತಿಳಿಯೋದಿಲ್ಲ. ಹಾಗಾಗಿ ಇವರು ಪ್ರಿಯಕರರೊಟ್ಟಿಗೆ ಓಡೋಗಿ ನನ್ನ ಮನೆಗೆ ಫೋನ್ ಮಾಡಿಸ್ತಾರೆ. ಪ್ರಿಯಕರರಿಂದ ನಿಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ವಿ ನಾವು, ಇಂತಿಷ್ಟು ಹಣ ಅಂತೇಳಿ ಕೊಡಿ ಅಂತೇಳಿ. ಏನ್ ಮಾಡ್ಬೇಕು ತಿಳಿದಲೆ ಯಾಕೆ ಮತ್ತೊಬ್ಬಳ ಗಂಡ ಏನಿರ್ತಾರೆ, ಅವರು ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ನವರು ಸುಮ್ಮನಿರ್ತಾರ? ಹರಸಾಹಸ ಮಾಡಿ ಹುಡುಕ್ತಾರೆ. ಮೂಲ ತಿಳಿಯೋದೇ ಇಲ್ಲ. ಕೊನೆಗೆ ಸಣ್ಣದೊಂದು ಮೂಲ ಸಿಗುತ್ತೆ, ಅದು ಬೆಂಗಳೂರಿನ ಹೆಬ್ಬಾಳದಲ್ಲಿ ಇರ್ತಾರೆ ಅಂತ ತಿಳಿಯುವುದು. ಪೊಲೀಸ್ನವರು ಶರವೇಗದಲ್ಲಿ ಹೋಗಿ ಅವ್ರ ಮುಂದೆ ನಿಂತಾಗ ಹೆಂಗಾಗಿರ್ಬೇಡ, ಏನ್ ನಡೀತಿದೆ ಪ್ರಪಂಚ? ಎಲ್ಲೋಗ್ತಿದೆ ಪ್ರಪಂಚ? ಕೆಲವು ಮಹಿಳೆಯರು ಏನ್ ಮಾಡ್ತಾರೆ ಅಂದ್ರೆ, ತನ್ನ ಮಕ್ಕಳನ್ನ ಮದುವೆ ಮಾಡಿರ್ತಾರೆ, ತನ್ನ ಮಗಳನ್ನ ಮದುವೆ ಮಾಡಿರ್ತಾರೆ. ದುಡ್ಡಿನ ಆಸೆಗೋ ಅಥವಾ ಮತ್ತೊಂದು ಮಗಳ ಆಸೆಗೋ ಗಂಡದಲ್ಲೇ ಬಿಡಿಸಿ ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡು ಆಕೆಯೊಟ್ಟಿಗೆ ವ್ಯವಹಾರ ಕೂಡ ನಡೆಸ್ತಾರೆ. ಆ ಮಕ್ಕಳ ಜೀವನ ಆಗ್ಬೇಕು, ಕಟ್ಕೊಂಡೊಂದು ಜೀವನ ಏನಾಗ್ಬೇಕು, ಅಥವಾ ಮನೆಯ ಮರ್ಯಾದೆ ಏನಾಗ್ಬೇಕು? ಎಲ್ಲಿ ಹೋಗುತ್ತೆ ಇವೆಲ್ಲ? ಇತ್ತೀಚೆಗೆ ಇವಾಗೂ ಬೆಲೆನೇ ಇಲ್ವಾ? ಹೊಣೆ ಯಾರು ಇದಕ್ಕೆಲ್ಲ? ಆ ಮಹಿಳಾ ಪೊಲೀಸ್ ಸ್ಟೇಷನ್ಗಳು ಹೋದ್ರೆ ಕಂಪ್ಲೇಂಟ್ಗಳು ನೋಡ್ಬೇಕ್ರಿ, ವಿಚಿತ್ರ ಕಂಪ್ಲೇಂಟ್ಗಳು. ಇದಕ್ಕೆಲ್ಲ ಕಾನೂನು ಏನ್ ಮಾಡ್ತಾ ಇದೆ? ಅದ್ಯಾವುದೋ ಕಂಡಿಡ್ದಿದ್ದೀರಾ, ಹೊಸದು ಕಂಡಿಡ್ದಿದ್ದೀರಾ ಅಂತಾನೆ ಹೇಳ್ಬೇಕು. IPC 498 ಅಂತೇಳಿ ತಲೆ ಇಲ್ಲ, ಬುಡ ಇಲ್ಲ. ಆ ಪ್ರಿಯಕರನೊಟ್ಟಿಗೆ ಬರ್ತಾರೆ, ಗಂಡನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಇನ್ನಾರೊಟ್ಟಿಗೋ ಬರ್ತಾರೆ, ಗಂಡ ಹೊಡೆದಾಗ ಕಂಪ್ಲೇಂಟ್ ಕೊಡ್ತಾರೆ. ಪಾಪ ಗಂಡ ಅಮಾಯಕ, ಅವ್ರಿಗೆ ಏನು ಗೊತ್ತಿರೋದೇ ಇಲ್ಲ. ಮೊನ್ನೆ ಯಾವ್ದೊಂದು ಇನ್ಸಿಡೆಂಟ್ ನಡೀತು, ಅದು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಾನು. ಪಾಪ ಗಂಡನಿಗೆ ಕಾಲೇ ಇಲ್ಲ, ಹಂಗಲ್ಲ. ಆತನಿಂದ ಹಣ ಕೊಡಿಸಿ, ಜೀವನಾಂಶ ಕೊಡಿಸಿ ಅಂತೇಳಿ ಹೈಕೋರ್ಟ್ ಹೋಗಿದ್ದಾರೆ ಮಹಿಳಾ ಮನೆ. ಏನ್ ಹೇಳ್ಬೇಕ್ರಿ? ಗಂಡಂದಿರೋದ್ರ ಬೆಲೆನೇ ಇಲ್ವಾ? ಪಾಪ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಹೋಗಿರುವಂತಹ ಗಂಡ ಏನಿದ್ದಾರೆ ಅಮಾಯಕ, ಮಗ ನೋಡ್ಬೇಕ್ರಿ. ಆ ಪುಟ್ಟ ಮಕ್ಕಳು ಕಥೆ ಏನಾಗ್ಬೇಕ್ರಿ? ಅಮ್ಮ ಮಹಿಳಾ ಮಣಿಗಳೇ, ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇಲ್ಲ. ಯಾರು ಈ ಗಂಡನನ್ನ ಬಿಟ್ಟು ಅಕ್ರಮ ಸಂಬಂಧ ಇಟ್ಕೊಂಡು ಪ್ರೇಕರ ಜೊತೆ ಓಡೋಗ್ಬಿಟ್ಟಿರ್ತೀರೋ ಅವ್ರಿಗೆ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಮುಖ ನೋಡ್ರಮ್ಮ. ಎಲ್ಲರ ಹತ್ರ ಅದೇ ನಮ್ಮ ಇರೋದು. ಎಲ್ಲರ ಜೀವನನೇ ಅಲ್ವಾ, ಸಂಸಾರನೇ ಅಲ್ವಾ? ಮಕ್ಳಿರ್ತಾರಲ್ವಾ, ಬರೀ ಇರ್ತಾರಲ್ವಾ, ಮನೇಲಿ ಹಿರಿಯರು ಇರ್ತಾರಲ್ವಾ? ಅವ್ರ ಮನೆ ಮರ್ಯಾದೆ ಏನಾಗ್ಬೇಕು ಅಥವಾ ನಿಮ್ಮ ಮನೆಯವ್ರ ಮರ್ಯಾದೆ ಏನಾಗ್ಬೇಕು? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಎಲ್ಲ ಮಹಿಳೆಯರಿಗೆ ಹೇಳ್ತಾ ಇಲ್ಲ. ಗಂಡನನ್ನ ಬಿಟ್ಟು ಓಡೋಗಿ ಮತ್ತೋರ್ವ ಇನ್ನೊಬ್ಬರ ಜೊತೆ ಹೋಗಿ ಜೀವನ ಮಾಡಬೇಕು ಅಂತ ಹೇಳಿ ಓಡೋಗ್ತಾರಲ್ಲ, ಅವ್ರಷ್ಟೇ ಹೇಳ್ತಾ ಇದ್ದೀನಿ ನಾನು. ಧಾರವಾಡದ ಕೇಸ್ ಮುಗಿಸ್ತೀನಿ ನೋಡಿ.
ಅರ್ಥ ಆಗುತ್ತೆ. ಹೋಗ್ತೀರಾ ಹೇಳ್ಬಿಟ್ಟು ಹೋಗಿ, ಜೀವನ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲ ಹೋಗ್ತೀವಿ ಅಂತೇಳಿ ಓಡೋಗೋದು ಯಾಕೆ, ಈ ಕಿಡ್ನಾಪ್ ನಾಟಕ ಆಡೋದು ಯಾಕೆ, ಈ 498 ಕೇಸ್ ಹಾಕಿ ಕ್ರೂಯಲ್ಟಿ ಮೇಲೆ ಡಿವೋರ್ಸ್ ತಗೊಂಡು ನನಗೊಂದು ಅರ್ಥ ಆಗ್ತಾ ಇಲ್ಲ. ತಾವೆಲ್ಲರೂ ಮಕ್ಕಳನ್ನ ಕಿಡ್ನಾಪ್ ಮಾಡೋದಾಗ್ಲಿ ಅಥವಾ ಗಂಡಕ್ಕೆ ಸಾಯಿಸೋದಾಗ್ಲಿ ಕೊಲೆ ಮಾಡೋದಾಗ್ಲಿ ಮಾಡ್ತೀರಲ್ಲ, ಜೀವನಾಂಶ ಅಂತೇಳಿ ಆ ಫ್ಯಾಮಿಲಿ ಕೊಡ್ಕೊಂಡು ದುಡ್ಡು ಆಗ್ತಿರಲ್ಲ, ಗಂಡನ ದುಡ್ಡು ಬೇಕಾ ನಿಮಗೆ? ಇನ್ನೊಬ್ಬನ ಜೊತೆ ಯಾರ ಜೊತೆ ಚಕ್ಕಂದ ಆಡೋದಕ್ಕೆ ಗಂಡನ ದುಡ್ಡು ಯಾಕೆ ಬೇಕು ನಿಮಗೆ? ಅರ್ಥನೇ ಇಲ್ಲ. ಇಂತೂ ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ನವ್ರಿಗೆ ಹಾಗೂ ಶಶಿಕುಮಾರ್ ಸರ್, ನಮಸ್ಕಾರ ಸರ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.